ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಚುನ್ನು ಎಲ್ಲಿ ಹರಿಬರಿ ರೆಡಿಯಾಗಿದ್ದೀರಾ? ಎಕ್ದಮ್ಮ ಪಟ 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 ರೆಡಿಯಾಗಿಬಿಟ್ರಿ. ಸಮೂನು ಬೆಳಿಗ್ಗೆ ಬೇಗ ಹೋದ್ಲು. ಇವತ್ತು 9 ಗಂಟೆಗೆ ಪೋಸ್ಟಿಂಗ್ ಅವದ, ಅದಕ್ಕೆ ಬೇಗ ಹೋದ್ಲು. ನೀವು ಈಗ ಜಸ್ಟ್ ಸ್ನಾನಕ್ಕೆ ಹೋಗಿದ್ರಿ, ಮತ್ತೇನು ಗವಕ್ಕನ ರೆಡಿಯಾಗಿ ಬಂದಿದ್ದೀರಲ್ಲ ಈ ಕಡೆ. ಇದು ನೋಡಿ ಹೌದಾ? Time will not wait for anyone. ಯಾರು ಬರ್ತಾ ಇದ್ರು, ಅಲ್ಲಿ ಬಸ್ ಹತ್ತಾ ಇದ್ದರು, ಅಲ್ಲಿ ಅವ್ರಿಗೆ ಆರಾಮಿಲ್ಲ, ಸ್ವಲ್ಪ ಟೈಮ್ ಆಗೈತಿ, ಪಂಚರ್ ಆಗೈತಿ, ಅದು ಟೈಮ್ ನಿಲ್ಲುದಿಲ್ಲ. ಹೋಗ್ತಾನೆ ಇರ್ತದ, ನಾವು ಅದ್ರ ಜೊತೆ ಓಡ್ತಾ ಇರ್ಬೇಕು. ನಿಮಗೆ ಆಸೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಎಷ್ಟು ಆಗ್ತದೆ ನಾವು ಹೋಗ್ತಾನೆ ಇರ್ತದೆ ನಿಮ್ಮಿಂದ ಆದಷ್ಟು. ಅದೇ ಇಲ್ಲಿ ವಿಡಿಯೋ ಕಡೆ ನೋಡಿ ಮಾತಾಡ್ತಿರೋ ಸಮಯಕ್ಕೆ ಏನು ತೊಂದರೆ ಇಲ್ಲ. ಅದಕ್ಕೇನು ಆರಾಮದಾಗಿ ಹರ್ಡಲ್ಸ್ ಇಲ್ಲ, ಹಸುವಿಲ್ಲ, ಬಿಸಿಲಿಲ್ಲ, ಮಳೆ ಇಲ್ಲ, ಅದು ಹೋಗ್ತಾ ಇರ್ತದೆ. ನಮಗೆ ಬಹಳಷ್ಟು ವಿಘ್ನಗಳು ಇರ್ತಾವೆ. ಸೊ ಹಿಂಗಾಗಿ ನಾವು ಅದಕ್ಕೆ ಟೈಮ್ ಪ್ರಕಾರ ನಮ್ಗೆ ಓಡ್ಲಿಕ್ಕೆ ಆಗೋದಿಲ್ಲ, ಬಟ್ ಎಷ್ಟು ಸಾಧ್ಯ ಅಷ್ಟು ಓಡ್ತಾ ಇರ್ಬೇಕಷ್ಟೇ. ಅಷ್ಟೇ. ಇವಾಗ ಏನ್ ಕೆಲಸ ತೆಗೆದಿ? ಮತ್ತೆ ಕೂತ್ರೆ ಆಗಲ್ಲ. ಇವಾಗ ಏನ್ ಕೆಲಸ? ಕಾರ್ ಸ್ವಲ್ಪ ಕೆಲಸ ಬಂದದ, ಅದು ಕ್ಯಾಮೆರಾ ರಿವರ್ಸ್ ಟರ್ನ್ ಕ್ಯಾಮೆರಾ ಚೇಂಜ್ ಮಾಡಬೇಕು. ಹಿಂದಿನ ಸೈಡ್ ಅದು ಕಾಣಿಸ್ತೈತೆ, ಅದು ನಾವು ಮುಂದೆ ಕಾರ್ ಕೂತ ಕಾಣಿಸ್ತೈತೆ, ಅದು ಚೇಂಜ್ ಮಾಡ್ಬೇಕಾ? ಅದಕ್ಕೆ ಏನಾಯ್ತು ಈಗ? ಅದು ಯೂಸ್ ಆಗಿ ಭಾಳ ಇದಾಗಿದೆ. ಹಾ ಹಿಂದ್ಗಡೆ ಹೌದಾ? ಮತ್ತೆ ಅದು ಕಿಟಕಿನೂ ಬಂದ್ ಆಗ್ತಾ ಇರ್ಲಿಲ್ಲಲ್ಲ ಎರಡೂ ಕಡೆ. ಮತ್ತೇನ್ ಮಾಡಿಸ್ಬೇಕು ನೋಡಿ ಎಲ್ಲ, ಮತ್ತೆ ತೋರಿಸ್ಕೊಂಡು. ಅದಕ್ಕೆ ಅದಕ್ಕೂ ಹಸು, ಅದಕ್ಕೂ ಜ್ವರ, ಕೈ ಕಾಲು ನೋವು, ಮೈ ಕೈ ನೋವು ಅದಕ್ಕೂ ಬರ್ತಾ ಇರ್ತಾವ. ಅದಕ್ಕಾಗ ನಾವು ಹೆಂಗೆ ಆಸ್ಪತ್ರೆಗೆ ಹೋಗಿ ಮಾತ್ರೆ ತಗೋತೀವಲ್ಲ, ಅದಕ್ಕೂ ಹಂಗೆ ನಾವು ಮಾಡ್ಬೇಕಾಗ್ತದೆ. ಅದು ನಿಮ್ಗೆ ಒಳ್ಳೆ ಸೇವೆ ಕೊಡ್ಬೇಕಂತಂದ್ರೆ ಸರ್ವಿಸಿಂಗ್ ಮಾಡಿಸ್ಬೇಕಾಗ್ತದಲ್ಲ. ಆಯಿಲಿಂಗ್ ಅದು ಬರೀ ಸರ್ವಿಸಿಂಗ್ ಅಂತಂದ್ರೆ ಅರ್ಥ ಆಗೋದಿಲ್ಲ. ಸರ್ವಿಸಿಂಗ್ ಅಂದ್ರೆ ಏನು, ಯಾಕೆ ಮಾಡ್ಸ ಅಂತ ಜಸ್ಟ್ ನಾನು ತಿಳಿ ಹೇಳ್ತೀನಿ. ಆಯ್ತು, ಓಕೆ. ಮತ್ತೆ ಎಷ್ಟು ಗಂಟೆ ಬರ್ತೀರಾ ಈಗ? ಊಟ ಟೈಮ್ ಅಂತ ಟೈಮ್ 10 ಆಗೈತಿ. 10 ಗಂಟೆಗೆ ಬರ್ತೀನಿ ಹೇಳಿದವ್ರಿಗೆ. ಓಕೆ ಓಕೆ, ಹಂಗೆ ಮಾಡಿ. ಏನು ಅನ್ನ ತೊಗೊಂಡು ಹೋಗ್ತಾರೆ ಪಲ್ಯ ಅದು ಇದು ಹೆಂಗ್ ಮಾಡ್ತಾ ಇದ್ದಾರೆ? ರೈಟ್, ಓಕೆ ಅಂತ ಹೆಂಗ್ ಮಾಡ್ತಾ ಇದ್ದಾರೆ? ಯಾರ ನುಸುವ ಮಾಡ್ತಾಳ? ಹೌದಾ? ನೀವು ಮಾಡ್ತೀರಾ? ಯಾಕ ನೋಡಿ, ಶರ್ಟ್ ಮೇಲೆ ಶಾಂಭವಿ ಎಫ್ರಾನ್ ಮೇಲೆ ಹುಳ ತಗೊಂಡ ನೋಡಿ ಮನೆ. ಮತ್ತು ತೊಳ್ಯಾಕೆ ಇಡಾತಿದ್ದೆ ಈಗ, ಮತ್ತು ಹುಳ ನೋಡಿ ಹಿಂಗೆ ಓಡಾತೈತಿ. ನೋಡಿ ಮನೆಗೆ ಏನು ಬಂದೈತಿ ನೋಡಿ, ಎಷ್ಟು ಫಾಸ್ಟ್ ಓಡಾತೈತಿ ನೋಡಿ. ಅದು ನೋಡಿ ಹೆಂಗೆ ಮಾಡತೈತಿ. ಛೀ ಛೀ ಗಾರ್ಡನ್ ಬಿಡ್ಬೇಕು. ನೋಡಿ ಗಾರ್ಡನ್ ನೋಡ್ಬಿಟ್ಟು ಬರ್ತೇನೆ ನಿನಗೆ. ನೋಡಿ, ಅಯ್ಯೋ ಎಷ್ಟೋ ದಿನದ ನಂತರ ಕಟಿಂಗ್ ಆಗೈತೆ ನೋಡಿ ಮಗಂದ. ಹೋಗಪ್ಪ, ಬಿಸಿ ಬಿಸಿ ನೀರ್ಲೆ ಸ್ನಾನ ಮಾಡೋದು. ಈಗ ನೋಡೋನು ಎಷ್ಟು ದಿನ ಆಯ್ತು ಕೂದಲ ಕಟಿಂಗ್ 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 ಅಂದು. ಈಗ ಎಷ್ಟು ದಿನ ಆದ್ಮೇಲೆ ಈಗ ಫ್ರೆಶ್ ಅನ್ಸೋದು. ಹೆಂಗೆ ಮಾಡ್ತಾರಲ್ಲ, ಹಿಂಗೆ ಮಾಡ್ತಾರ ನೋಡಿ. ಚಳಿ ಒಳಗೆ ನೋಡಿ ಯಾವ ಥರ ಬಟ್ಟೆ ಹಾಕೊಂಡು ಕೂತಾರ. ಇವ್ರಿಗೆ ಚಳಿ ಆಗತ್ತೋ ಏನು ಮಾಡ್ತೀರಾ? ಹಿಂಗೆ ಮಾಡ್ತಾವ ನೋಡಿಪ್ಪ. ನೋಡಿ, ಚಿನ್ನು ಹೋಗಿ 10 ಗಂಟೆಗೆ ಹೋಗಿದಾರ. ಆಫೀಸ್ ಇದ್ದಾಗ 1:30ಗೆ ಬರ್ತಿದ್ರು. ಸುಟಿ ಇದ್ದಾಗ ಎಷ್ಟು ಟೈಮ್ ಆಗ್ತದೆ ನೋಡಿ ಇವ್ರಿಗೆ ಬರಾಕ. ಊಟ ಇಲ್ಲ, ಏನಿಲ್ಲ, ಕರೆಕ್ಟ್ ಟೈಮಿಂಗ್ ಇಲ್ಲ, ಏನೇನು ತಲೆಯಾಗ ಹಾಕೊಂಡಾರ ನೋಡಿ. ಬರುವಾಗ ಮತ್ತೆ ಕೆಲಸ ಮಾಡ್ಕೊಂಡು ದಾರ್ಯಾಗ ಹಂಗೆ ಬರ್ತಾ ಇದ್ದಾರೆ ನೋಡಿ. ಮತ್ತೇನೇನು ಬೇರೆ ಆಯಿತು ಏನಿಲ್ಲೋ, ಏನೋ ಕಾರ ಏನೋ ಸರ್ವಿಸಿಂಗ್ ಇತ್ತಂತ. ಮತ್ತು ನಾನು ಫೋನ್ ಮಾಡ್ತಾಯಿದ್ದೆ, ನೆಟ್ವರ್ಕ್ ಬರಲಿಲ್ಲ. ಬೇರೆ ಕಡೆ ವ್ಯಾಪ್ತಿ ಪ್ರದೇಶದ ಹೊರಗಡೆ ಇದ್ದಾರೆ ಅಂತ ಅಂದಿತ್ತು. ಮತ್ತು ಇವರಲ್ಲಿ ಯಾವ ಊರಿಗೆ ಹೋಗ್ತಿದ್ರಪ್ಪ ಅಂತಂದಿನ. ಮತ್ತೇನು ಕೆಲಸ ತೆಗ್ದಾರೆ ಇವ್ರು ಅಂತಂದೆ. ನೋಡಿ ಹೆಂಗಪ್ಪ ಮೌನವಾಗಿ ಹೆಂಗೆ ಬರ್ತಾ ಇದ್ದಾರೆ ನೋಡಿ. ಏನು ಮಾತಿಲ್ಲ, ಕತಿ ಇಲ್ಲ. ಜೋಳ, ಗೋಧಿ ಮತ್ತು ಅಕ್ಕಿ ಮನೆ ತುಂಬಿಬಿಟ್ರೆ ನೋಡಿ, ರೇಷನ್ ಸಾಮಾನ್ಲೆ. ಹಸುವಾಗಿಲ್ಲ ಇವತ್ತು. ಎಂಜೈಟಿ ಥರ ಆಗತೈತಿ, ಹೆದರಿಕೆ ಥರ ಆಗತೈತಿ, ಹಸು ಆದಂಗೆ ಆಗತೈತಿ. ಬರೀ ಊಟ ಕೊಡು, ಬರೀ ಮೊದಲು ಏನು ಮಾಡಬೇಡಿ, ನಾ ತಿನ್ನಿಸ್ಲಾ ನಿಮ್ಗೆ ತಾಟ್ ತೊಗೊಂಬರ್ಲಿ? ನಾನು ನಿಮ್ಗೆ ಏನೂ ಮಾಡಿ ಅಂತ ತೊಗೊಂಬರ್ತೇನೆ. ಮಾಡಿಸ್ಕೊಂಡು ಬಂದಿದ್ದೀನಿ. ಫ್ರೈ ಮಾಡಿ
ಅವ್ರಿಗೆ ಹಸುವಾಗೈತೆ ಅಂತ ಪಾಪ ಅದೇ ಹೇಳ್ತಾ ಇದ್ರು. ಅವ್ರು ಲೇಟ್ ಆಗೈತಲ್ಲ ಪಾಪ 2-3 ಗಂಟೆ ಆಗ್ಲಿಕ್ಕೆ ಬಂತು. ಒಂದೊಂದ್ಸಲ ಹಂಗೆ ಆಗ್ತೈತೆ ಅವರಿಗೆ. ತಿಂದಿದ್ರೆ 3 ರೊಟ್ಟಿ ತಿಂದು ಹೋಗ್ಯಾರ. ಆದರೂ ಬೇಗ ತಿಂದಾರ, ಬೆಳಿಗ್ಗೆ ಬೇಗ. ಮತ್ತೆ ಕೊಡೋಣ. ಇಂಥ ಕೆಲಸ ಅಂತಂದ್ರೆ ನಮ್ಮ ಮನೆಯವ್ರಿಗೆ ಇಷ್ಟು ಹುರುಪಲ್ಲ, ಇಷ್ಟ ಆಗ್ತದಲ್ಲ. ನನ್ನ ಮನೆ ನನ್ನ ಹಾ, ಸಂಸಾರ, ಹಾ. ಬರೀ ನನ್ನ ಮನೆ ನನ್ನ ಸಂಸಾರ ನಂದ ನಾ ಮಾಡ್ಬೇಕ. ಬೇರೆದವ್ರು ಯಾರು ಮಾಡಿದ್ ನನಗೆ ಇಷ್ಟ ಆಗಲ್ಲ. ನಾನ ಸ್ವಂತ ಮಾಡ್ಬೇಕು. ಮ್ಯಾಲೆ ಏರ್ಬೇಕ, ಮ್ಯಾಲೆ ಏರಿದ್ ನಾನ ತಿಕ್ಕಿ ತೆಗಿಬೇಕ, ಎಲ್ಲ ನಾನ ಮಾಡ್ಬೇಕ. ಇಲ್ಲ ನೀವ್ ಮಾಡಿ ನಡಿ. ನೋಡಿ ನನಗೆ ಹೇಳ್ತಾ ಇದಾರೆ. ನನಗ ಹೊರಗೆ ಮೆಟ್ಲ ಒಳಗಿಂದ ಒಂದು ಹೆಜ್ಜೆ ಹೋದ್ನಿಂದ್ರ ಯಾವಾಗ ಒಳಗ್ ಬಾ ಅಂತ ಶುರು ಮಾಡ್ತಾರೆ. ಯಾಕಂದ್ರ ಈ ರೀತಿ ಮಾಡೋದ್ರಿಂದ ಎಷ್ಟು ನಮಗ್ ಇದಾಗ್ತದೆ ಹೇಳಿ ನೋಡ. ನಮಗ್ ಖುಷಿ ಇಲ್ಲ. ಇಲ್ಲಿ ನೋಡಿ ನಮ್ಮ ಮನೆಯವ್ರಿಗೆ ಎಷ್ಟೊಂದು ಮಾತಾಡ್ ಬಂದೆ. ಏನ್ ಮಾಡ್ತೀರಾ, ಹಿಂಗ್ ಮಾಡ್ತಾರ ನೋಡಿಪ್ಪ. ನನಗಂತೂ ಇಷ್ಟು ಬೇಜಾರಾಗ್ತದ ಗೊತ್ತಾ. ಎಷ್ಟೋ ಜನ ಕೆಲಸ ಮಾಡೋರಿಗೆ ಇವ್ರಿಗೆ ಸಿಗಲ್ಲ. ಎಲ್ಲ ಕಂಪೌಂಡ್ ತಿಕ್ಕವರು ಮಾಡೋರು. ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ದೇ ಇರೋರು ಯಾರು ಅದಾರ? ಹಿಂಗೆ ತಾನ ತಿಕ್ಕಬೇಕು, ತಾನ ಮಾಡ್ಬೇಕು ಅಂತ ಮಾಡ್ಕೊತ ಕೊಡ್ತಾರ. ಹಿಂಗ್ ಮಾಡಿದ್ರೆ ಬೇಜಾರಾಗ್ತದೆ. ನೀಲಿ ಹೇಳಿ ನೋಡೋಣ. ಯಾರಿಗೆ ಬೇಜಾರಾಗಲ್ಲ? ಇದ್ರೊಳಗೇನು ಖುಷಿ ಅದ ಇವ್ರು ಮಾಡೋದ? ಹಿಂಗೆ ಅದಕ್ಕೆ ನಾನು ಇವ್ರಿಗೆ ಬೈದ್ ಬಂದೆ. ಯಾರು ಹೇಳಿದ್ದು ಮಾತು ಇಂಥವ್ರು ಕೇಳೋದಿಲ್ಲ. ಎಲ್ಲ ತಾನೇ ಮಾಡ್ಬೇಕು ಮಾಡ್ತಾರೆ. ಹೆಲ್ತ್ ಅಷ್ಟು ಮೊದ್ಲಿನಂಗೆ ಸರಿ ಇಲ್ಲ. ಆದರೂ ಅವ್ರದ್ದು ಮಾಡೋದು ಬಿಡೋದನೇ ಇಲ್ಲ. ಅವ್ರು ಏನು ಮಾಡ್ತೀರಾ? ಅದಕ್ಕೆ ಸ್ವಲ್ಪ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದೆ. ನೀವಾದರೂ ಅವ್ರಿಗೆ ಸ್ವಲ್ಪ ಸರಿಯಾಗಿ ತಿಳಿಸಿ ಹೇಳ್ರಿ. ಎಷ್ಟೊಂದು ಮಾಡೋ ಕೆಲಸಗಳದಾವ. ಆದರೂ ತನ್ನ ಮನೆ ತಂದ ಕ್ಲೀನಿಂಗ, ತಂದ ನೀಟಾಗಿ ಮಾಡೋದು, ತಂದ ಆದಾತು ತಂದು ಇದಾತು ಅಂತ ಬರೀ ಅದ್ರೋಗೆ ಇರ್ತಾರೆ ನೋಡಿ. ವಿಡಿಯೋ ಕಾಲ್ ಬಂದೈತಿ, ಮತ್ತು ವಿಡಿಯೋ ಕಾಲ್ ಬಂದಿದ್ದು ಸ್ವಲ್ಪ ವಿಡಿಯೋ ಮಾಡ್ಕೋತೀನಲ್ಲ. ಹೇಗಿದ್ದೀಪ್ಪ, ಆರಾಮಿದೀಯಾ? ಏನಿಲ್ಲಪ್ಪ, ಆರಾಮಿದೀವಿ ನೋಡಿ ಎಲ್ಲಾರು. ಸಮು ಹಾಯ್. ಹಾ, ಆರಾಮದ. ನಾಷ್ಟ ಅನ್ನ ಇಲ್ಲ ಎಲ್ಲ ಮೇಲೆ. ಮತ್ತೆ ಏನ್ ಸಮಾಚಾರ? ನಕ್ಷು ಆರಾಮದಾರ? ನಿಂದಾಯ್ತಾ ತಿಂಡಿ? ನಾಷ್ಟ ಅದು ಮಾಡಿದೆ. ಇಲ್ಲಿ ನೋಡಿ ಹೆಂಗ್ ಬೈಸ್ಕೊಂಡೆ. ಅಪ್ಪಗೆ ಯಾಕೆ ಒಬ್ರಿಗೆ ಕಳ್ಸಾತಿ ಅಂತ ಹೇಳಿ ಬೈಯದ ನೋಡಿ. ನಂಗೆ ಅಲರ್ಜಿ ಎಲ್ಲ ಮಾಡ್ಕೊಂಬರ್ಲೇನ ಅದ ನೋಡಿ. ಎಲ್ಲ ನಂದ ಸಲ್ಗಿ ನನಗೆ ನೋಡಿದ್ರೆ ಎಲ್ಲ ನಂದ ಸಲಿಗೆ ಅಂತ ಬೈದ್ಲು ನೋಡಿ ನಂಗೀಗ. ಸಲಿಗೆ ಎಲ್ಲ ಪ್ರೀತಿ ಅದ. ಅಟ್ಯಾಚ್ಮೆಂಟ್ ಆ ಪ್ರೀತಿನೇ ಬೇರೆ ಇರ್ತದೆ ನಮ್ದು, ಗೊತ್ತಾ? ಇಲ್ಲಿ ನೋಡಿ ಹಿಂಗೈತೆ ನೋಡಿ ಮತ್ತೆ ನಮ್ದು. ಹಾ 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 ಇಲ್ಲ, ಮೊದ್ಲಿಂದ ಐತ್ ನಂಗಂತ. ಅದು ಸ್ವಲ್ಪ ದೊಡ್ಡದಾಗೈತಿ ಈಗ. ಅವಾಗ ಭಾಳ ಸಣ್ಣ ಡಾಟ್ ಇತ್ತು, ಈಗ ದೊಡ್ಡಾಗಿ ಅದಂಗೆ ದೊಡ್ಡ ಕಾಣಿಸ. ಇಲ್ಲೋಪ, ನಿನ್ಗೆ ಹಂಗ ಅನ್ಸ್ತೈತಿ. ಅನ್ನ ಆರಾಮದಾರಿ? ಆಯ್ತಪ್ಪ. ನನಗೆ ನಾ ಊಟ ಮಾಡಿಸೋದು, ನೀ ಒಂದು ವಾರ ಬಾ ಇಲ್ಲಿ, ಗೊತ್ತಾಗ್ತೈತಿ ನಿನಗೆ ಹೆಂಗ್ ಮಾಡ್ತಾ ಅಂತ. ಆಕಿನ ವಾಟಿ ಆಕಿನ ತಾಟ ಆಕಿ ಊಟ ನೋಡ್ಬಾ. ಒಂದು ವಾರ ಬಂದಿ ಅಂದ್ರೆ ಮುಗ್ದ ಹೋತ. ನೋಡಿ ಅಜೀಬ್ ಆಗ್ತೈತಿ ನಿಂಗ. ಹಾ, ಅಲ್ಲಿ ನೋಡಿ ಏನ್ ತಗೊಂಡ್ ಕೂತ ತೋರ್ ಸಣ್ಣ ಪ್ಲೇಟ್ ದಾಳಂಬ್ರಿ ಹೆಂಗ್ ತಿನ್ನದ ನೋಡಿ. ಅಲ್ಲಿ ನೋಡಿ ಊಟ. ಹಾ ಹಾ, ನಿದ್ದೆ ಬರ್ತದಂತ ಊಟನ ಕಮ್ಮಿ ಮಾಡಿಬಿಟ್ಟಾಳಪ್ಪ. ನಕ್ಷು ಹೆಂಗದಾನು? ಹಾ, ಈಗಂತೂ ಭಾಳ ಜೋರಾಗಿರ್ಬೇಕು. ಇವ್ರು ಕಿರಣ್ಗಳು ಅಪ್ಪಾಜಿನೂ ಹೋಗಿದ್ರಂತ, ಪಪ್ಪ ಮಾತಾಡ್ಸಿ ಬಂದ್ರಂತ. ಹಾ, ನೋಡಿ ಏನ್ ನಮ್ಮ ಮನ್ಯಾಗ ನಡೆದೈತೆ ಕೆಲಸ. ಏನೇನ್ ಮಾಡ್ತಾ ಇದಾರೆ ನೋಡಿ. ಅಪ್ಪ ಮಗ ಎಲ್ಲಿ ತಗೊಂಡಿಟ್ಟಾರ ನೋಡಿ ಇದೆಲ್ಲ. ಇಲ್ಲಿ ನೋಡಿ ಸಾಹಸದ ಕೆಲಸ ಮಾಡ್ತಾ ಇದಾರೆ. ಗಟ್ಟಿ ಕೂತಾವ. ಈಗ ಇನ್ನೂ ಒಂದು ವಾರ ಆದ್ಮೇಲೆ ಅಜ್ಜಿ ಬರೋದಾರ. ಅದಕ್ಕೆ ಮತ್ತೆಲ್ಲ ಸ್ವಲ್ಪ ಮಲ್ಕೊಳಕ ಮಾಡಾಕ ಅಲ್ಲಿ ಎಲ್ಲ ಜಾಗ ಮಾಡ್ತಾ ಇದೀವಿ. ಆಮೇಲೆ ದೊಡ್ಡ ಕಾಟ ಮ್ಯಾಲೆ ತಗೊಂಡ್ ಹೋಗೋಣ ಅಂತ ಇದಾರ. ಎಲ್ಲ ಸಣ್ಣ ಇದು ದಿವಾನ ಮ್ಯಾಲೆ ತಗೊಂಡ್ ಹೋಗ್ತಾ ಇದಾರ. ಆಮೇಲೆ ಮ್ಯಾಲಿನ ಕಾಟ ಕೆಳ ತೊಗೊಂಬರತ್ತಾರ, ಡಬಲ್ ಕಾಟ. ಅಪ್ಪಗೂ ಅಲ್ಲಿ ಮ್ಯಾಲೆ ಭಾಳ ಸಣ್ಣದಾಗೈತಿ ಕಾಟ ಅದು ಮಲ್ಕೊಳಕ. ಅದಕ್ಕೆ ನೋಡಿ ದಿವಾನ ಎಷ್ಟೋ ದಿನದ ನಂತರ ದಿವಾನ ಮ್ಯಾಲೆ ಹೋಗತೈತಿ ನೋಡಿ.
ಅಲ್ಲಿ ನೋಡಿ ಇದು ಮೆಟ್ಲಿನ ಮೇಲಿಂದ ಹೆಂಗೆಲ್ಲ ಹೊಂದ್ಕೊಂಡು ತೊಗೊಂಡು ಹೋಗ್ತಾ ಇರಂತ. ಇದೆಲ್ಲ ಕೆಲಸ ಮಂಜು ಆಮೇಲೆ ಮತ್ತೆ ಯಾರಾದರೂ ಗೆಸ್ಟ್ ಹಿಂಗಿದೆ ಬಂತು ಅದ್ರ ಮ್ಯಾಲೆ ತಗೋಲ್ಲ. ಇಷ್ಟ ಮಾಡ್ಕೊ. ಇಲ್ಲಿ ನೋಡಿ ಈ ಥರ ಐಡಿಯಾಗಳು ಮಾಡ್ಕೊಂಡು ಪ್ರತಿ ಮೊದಲ ಅಲ್ಲೆಲ್ಲಿ ಬಡಿತದೇನೋ ರೀ, ಪ್ರತಿ ಮೊದಲಿಂದನೂ ಹಿಂಗೆ ನೋಡಿ ಇವ್ರು ಯಾವುದೋ ಒಂದು ವಸ್ತು ಯಾವುದೋ ಒಂದು ತೊಗೊಂಡು ಹೋಗ್ಬೇಕಾದ್ರೆ ಮೊದಲಿಂದನೂ ಹಿಂಗೆ ಅಪ್ಪ ಮಗ ಮೊದಲು ಮಂಜು ಮಾಡ್ತಿದ್ದ ನಮ್ಮ ಮನೆಯಾಗಿದ್ದಾಗ, ಆಮೇಲೆ ನಮ್ಮ ತಮ್ಮ ಬಂದಾಗ ನಮ್ಮ ತಮ್ಮ ಮಾಡ್ತಿದ್ದ, ಆಮೇಲೆ ಯಾರೋ ಬಂದಾಗ ನಮ್ಮ ಮನೆ ಒಳಗೆ ಅವರೆಲ್ಲರೂ ಮಾಡ್ತಿದ್ರ ರೀ. ಕಾಲಾಗದು ನೋಡ್ಕೋರಿ ಸರಿಯಾಗಿ ನೋಡಿ ಎಷ್ಟು ಸಾಹಸ ಮಾಡ್ಕೊ. ಈಗ ಮ್ಯಾಲಿಂದ ಅಷ್ಟು ದೊಡ್ಡ ಕಾಟ್ ತೊಗೊಂಬರ್ತೇನೆ ಅಂತ ಇದಾರ, ಅದು ಹೆಂಗೆ ತೊಗೊಂಬರ್ತಾರೋ ಏನು ಈಗ ಮ್ಯಾಲಿಂದ ದೊಡ್ಡ ಕಾಟ. ಇಲ್ಲಿ ನೋಡಿ ಅದು ಭಾಳ ಮೆಟಲ್ದು ಅದ ಮೆಟಲ್ ಭಾಳ ಹುಷಾರಾಗಿ ತೊಗೊಂಡು ಹೋಗಿ ಬರ್ಬೇಕಾಗ್ತದ. ಈಗ ನೋಡೋಣ ಯಾವ ರೀತಿ ತೊಗೊಂಬರ್ತಾ ಇದ್ದಾರೆ. ನಾನು ಬಟ್ಟೆ ಅಷ್ಟು ತೊಗೊಂಡು ಇಲ್ಲೆಲ್ಲ ಜಾಗ ಅವ್ರಿಗೆ ಖಾಲಿ. ಹಾಂ ಇಲ್ಲಿ ನೋಡಿ ಒಂದು ಪಾನ ಬೇಕಂತ ಹುಡ್ಕ್ಯಾಡಕ್ಕೆ ಹೋಗಿ ಎಷ್ಟೊಂದು ಸಾಮಾನೆಲ್ಲ ತೆಗೆದಿದ್ದು ನೋಡಿ. ಇಲ್ಲಿ ನೋಡಿ ನೋಡಿದ್ರ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಈಜಿ ಇಲ್ಲಪ್ಪ, ಅದರ ಮೆಹನತ್ ಎಷ್ಟು ಹಿಂದೆ ಇರ್ತದಲ್ಲ ಅವೆಲ್ಲ ಭಾಳ. ಒಂದು ಕೆಲಸ ತೆಗೆದು 1 ತಾಸು 2 ತಾಸು ಅಲ್ಲೇ ಹೋಗ್ತದೆ ನೋಡಿ. ಇಲ್ಲಿ ನೋಡಿ ಎಲ್ಲ ಏನೇನು ಗೊಳೆ ಮಾಡಿಟ್ಟಿದ್ದಾರೋ ಏನಪ್ಪ ದೇವರೇ ಬಲ್ಲ. ಏನು 1 ಸಾಮಾನು 2 ಸಾಮಾನು ಮನೆ ಒಳಗೆ ಎಲ್ಲ ಸಾಮಾನು ನೋಡಿ ನಮ್ಮ ಮನೆ ಒಳಗೆ. ಇದೆಲ್ಲ ಮತ್ತೀಗ ತೊಗೊಂಬರೋರು ಅದಾರ, ನೋಡೋಣ ಏನೇನು ಮಾಡ್ತಾರೆ. ಇಲ್ಲಿ ನೋಡಿ ನಮ್ಮ ಕಾಟ್ ಎಲ್ಲ ಹೋಗೋದ ಇದೇ ಕಾಟ್ ದೊಡ್ಡ ಕಾಟ ಕೆಳಗಡೆ ತೊಗೊಂಡೋಗ್ತಾ ಇದ್ದೀವಿ ನಾವು. ಅದಕ್ಕೆ ಈಗ ಮನೆಯಾಗಿಂದ ಮೆಟ್ಲದ ಮೇಲಿಂದ ಬರೋಕ್ಕಾಗೋದಿಲ್ಲ ಅಂತ ಅಪ್ಪ ಮತ್ತು ಮಗ ಯಾವ ರೀತಿ ತಲೆ ಓಡಿಸಿ ಇಲ್ಲಿ ನೋಡಿ ಎಷ್ಟೊಂದು ಐಡಿಯಾಗಳು ಮಾಡ್ಕೊಂಡಾಗ್ತಾ ಇದೆ. ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀನಿ ಯಾವ ರೀತಿ ನಾವು ಕಾಟ್ ಕೆಳಗಡೆ ತೊಗೊಂಡೋಗಿದ್ದೀವಿ, ಏನೇನು ಸಾಹಸ ನಮ್ಮ ಮನೆಯವರು ನಾವೆಲ್ಲ ಮಾಡಿದ್ದೀವಿ. ನೋಡೋಣಂತೆ ನೆಕ್ಸ್ಟ್ ವಿಡಿಯೋ ಒಳಗೆ. ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ.